ಚಂದನ್ ಶೆಟ್ಟಿ ಅವರು ಮುಂದಿನ ತಿಂಗಳು ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಅನ್ನ ಕೊಡ್ತಿದ್ದಾರೆ. ಪರ್ಫೆಕ್ಟ್ ಆಗಿ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ. 100% ಎಲ್ಲರೂ ಕೂಡ ಖುಷಿ ಪಡೋದು ಗ್ಯಾರಂಟಿ. ವಿದ್ಯಾರ್ಥಿನಿಯರೇ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ಚಂದನ್ ಶೆಟ್ಟಿ ಇದರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡಿದ್ರೆ ಒಂದು 3 ಡಿಫರೆಂಟ್ ಶೇಡ್ ನಲ್ಲಿ ಕಾಣಿಸ್ಕೋತಾರೆ ಚಂದನ್ ಶೆಟ್ಟಿ. ಚಂದನ್ ಶೆಟ್ಟಿ ಅವರನ್ನು ನಾವು ಇತ್ತೀಚಿನ ವರ್ಷಗಳಲ್ಲಿ ಸಿಂಗರ್ ಆಗಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿ, ರ್ಯಾಪರ್ ಆಗಿ ಕೂಡ ನೋಡಿರ್ತೀವಿ. ಆದ್ರೆ ಹೀರೋ ಆಗಿ ತುಂಬಾನೇ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಡುವ ಮೂಲಕ, ಒಂದು ಸ್ಪೆಷಲ್ ಪಾತ್ರ ಮಾಡುವ ಮೂಲಕ ಮುಂದಿನ ನಾವು ಅಪ್ಕಮಿಂಗ್ ತಿಂಗಳಿನಲ್ಲಿ ನೋಡಬಹುದು. ಯಾಕಂದ್ರೆ ಮುಂದಿನ ತಿಂಗಳು ಒಂದು ಸ್ಪೆಷಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಅದಾದ ಬಳಿಕ ಸೂತ್ರಧಾರಿ ಅಂತ ಸಿನಿಮಾ ಬರುತ್ತೆ. ಅದಾದ ಬಳಿಕ ಎಲ್ಲರ ಕಾಲ ಎಳೆಯುತ್ತೆ ಕಾಲ ಅಂತ. ಸೊ ಹೀಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡುತ್ತಾ ಬರ್ತಾ ಇದ್ದಾರೆ. ಮುಖ್ಯವಾದಂತ ಲೀಡ್ ಹೀರೋ ಆಗಿ ಕಾಣಿಸ್ಕೊಳ್ಳಕ್ಕೆ ರೆಡಿ ಆಗಿದ್ದಾರೆ ಚಂದನ್ ಶೆಟ್ಟಿ. ಚಂದನ್ ಶೆಟ್ಟಿ ಅಭಿನಯದ ಒಂದು ಮೊದಲ ಸಿನಿಮಾ, ಡೆಬ್ಯೂ ಸಿನಿಮಾ ಇದಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಚಂದನ್ ಶೆಟ್ಟಿ ಅವರನ್ನು ನಾವು ಡ್ಯಾನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ವಿ. ಜೊತೆಗೆ ಡ್ಯಾನ್ಸ್ ಮಾಡುವಂತ ಟೈಮ್ ಅವರ ಎಕ್ಸ್ಪ್ರೆಷನ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಸೂಪರ್ ಆಗಿತ್ತು. ಆ ಒಂದು ಟೈಮ್ ನಿಂದಲೂ ಸಾಕಷ್ಟು ಜನ ಹೇಳ್ತಿರಂತೆ ಹೀರೋ ಆಗಿ ಕಾಣಿಸ್ಕೋ, ಹೀರೋ ಆಗಿ ನಿಮ್ಗೂ ಕೂಡ ಅವಕಾಶ ಸಿಗುತ್ತೆ ನಟಿಸುವಂತ. ಆಗ ಚಂದನ್ ಶೆಟ್ಟಿ ಅವರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ನಾನು ಹೀರೋ ಆದ್ರೆ ಯಾರು ನನ್ನನ್ನ ನೋಡ್ತಾರೆ, ನನ್ನದು ಆ ತರ ಒಂದು ಫೇಸ್ ಕಟ್ ಅಲ್ಲ, ಹಾಗೆ ಹೀಗೆ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಅವರೇ ಒಂದು ರೀತಿಯಲ್ಲಿ ಡಿಮೋಟಿವೇಟ್ ಮಾಡ್ಕೋತಾ ಇದ್ರು. ಆದ್ರೆ ಲಾಕ್ ಡೌನ್ ನಂತರದಲ್ಲಿ ಇವರಿಗೆ ಆಫರ್ಸ್ ಗಳು ಕೂಡ ಬರಕ್ಕೆ ಶುರುವಾಯಿತು. ಬಹಳಷ್ಟು ರೀತಿಯಲ್ಲಿ ಜನರ ಒಂದು ಪ್ರೀತಿಯನ್ನ ಗಳಿಸಿದ್ದಾರಲ್ಲ. ಸೊ ಹೀಗಾಗಿ ಅವರು ಕೂಡ ಹೀರೋ ಆಗಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಸಖತ್ತಾಗಿ ವರ್ಕೌಟ್ ಅನ್ನ ಮಾಡಿ ಎಲ್ಲವನ್ನೂ ಕೂಡ ಮಾಡಿ ತುಂಬಾನೇ ಚೆನ್ನಾಗಿ ಎಂಟ್ರಿ ಕೊಡ್ತಾರೆ. ಸಖತ್ತಾಗಿ ವರ್ಕ್ ಆಗ್ತಾ ಇದೆ. ಎಲ್ಲರೂ ಕೂಡ ಇಷ್ಟ ಪಡ್ತಾ ಇದ್ದಾರೆ. ಸಾಂಗ್ಸ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ, ವೈರಲ್ ಕೂಡ ಆಗ್ತಾ ಇದೆ. ನೀವು ಕೂಡ ಚಂದನ್ ಶೆಟ್ಟಿ ಸಿನಿಮಾ ನೋಡ್ತೀರಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.